ನಾನು ನಿಮ್ಮ ಅಗಸ್ತ್ಯ. ನಾನು ಎಲ್ಲಿ ಬಂದಿದ್ದೀನಿ ಅಂದ್ರೆ ತಲಕಾಡು. ಬನ್ನಿ ಬನ್ನಿ. ಈ ದೇವಸ್ಥಾನದಲ್ಲಿ ಗಣೇಶಂಗೆ ಒಂದು ಹೆಂಡತಿ ಇದೆ. ಅದನ್ನ ನೀವು ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ನೋಡಿದ್ರೆ ತುಂಬಾ ಒಳ್ಳೆಯದು ಆಗುತ್ತೆ. ತಲಕಾಡುದಲ್ಲಿ 5 ಶಿವಲಿಂಗ ಇರುತ್ತೆ. ಅದರ ಹೆಸರು ಏನು ಅಂದ್ರೆ ಕೀರ್ತಿ ನಾರಾಯಣ, ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರುಳೇಶ್ವರ, ಅರ್ಕೇಶ್ವರ. ಬನ್ನಿ ಎಲ್ಲರೂ ಕೀರ್ತಿನಾರಾಯಣ ದೇವಸ್ಥಾನಕ್ಕೆ ಹೋಗೋಣ. ಕೀರ್ತಿನಾರಾಯಣ ದೇವಸ್ಥಾನ ಯಾರು ಕಟ್ಟಿದ್ದು? ಹೊಯ್ಸಳ ರಾಜ ವಿಷ್ಣುವರ್ಧನ ಚೋಳರನ್ನ ಸೋಲಿಸಿ ಕಟ್ಟಿರೋ ದೇವಸ್ಥಾನ. ಬನ್ನಿ ಬನ್ನಿ ಒಳಗೋಗೋಣ. ನೋಡಿ ಎಷ್ಟು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ನೋಡಿ. ಮರಗಳು ಕಲ್ಲನ್ನೆಲ್ಲ ಕೆತ್ತಿ ಮಾಡಿದ್ದಾರೆ. ಬನ್ನಿ ಬನ್ನಿ ನೋಡಿ ಫ್ರೆಂಡ್ಸ್, ಇದು ತಲಕಾಡು ಮಣ್ಣು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಹೆಂಗಿದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್? ಇಲ್ಲಿ ನೋಡಿ ಎಷ್ಟು ಗಿಡಗಳು, ಎಷ್ಟು ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್. ಪಾತಾಳೇಶ್ವರ ದೇವಸ್ಥಾನ ಮರಳಲ್ಲಿ ಮುಚ್ಚೋಗಿತ್ತು. ಪಾತಾಳೇಶ್ವರ ಗಂಗರು ಕಟ್ಟಿರೋದು. ಮರುಳೇಶ್ವರಕ್ಕೆ ಬಂದಿದ್ದೀವಿ. ಮರುಳೇಶ್ವರ ಕೆಳಗಡೆ ಇದೆ, ನಾವು ಇಳಿದು ಹೋಗ್ಬೇಕು. ಮರುಳೇಶ್ವರ ಯಾರು ಕಟ್ಟಿದ್ದು? ಗಂಗರು. ಮರುಳೇಶ್ವರ ಮರಳಲ್ಲಿ ಇತ್ತು. ತಲಕಾಡು ಯಾಕೆ ಹೆಸರು ಬಂತು ಅಂದ್ರೆ ಬೇಟೆಗಾರರು ಇದ್ರು, ಅಣ್ಣ ತಮ್ಮ, ಅವರ ಹೆಸರು ತಲಕಾಡು. ಎಲ್ಲಾರ್ಗೂ ನೀರಂದ್ರೆ ಇಷ್ಟ ಅಲ್ವಾ? ನನಗೂ ಇಷ್ಟ. ನದಿಯಲ್ಲಿ ಆಟ ಆಡೋಣ ಬನ್ನಿ. ಅಲಮೇಲಮ್ಮ 3 ಶಾಪ ಕೊಡ್ತಾಳೆ. 1, ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ಥ್ಯಾಂಕ್ ಯು. ಇವತ್ತು ವಿಡಿಯೋ ನೋಡಿ.